ರಾಜ್ಯದ ರೈತರ ಅಭ್ಯುದಯ ಹಾಗೂ ಕೃಷಿ ಕ್ಷೇತ್ರ ಸಮಗ್ರ ರಾಜ್ಯದ ರೈತರ ಅಭ್ಯುದಯ ಹಾಗೂ ಕೃಷಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ತೋಟಗಾರಿಕೆ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ 2025-26ನೇ ಅನುದಾನದಡಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ತರಕಾರಿ ಬೀಜ ಕಿಟ್ಗಳನ್ನು ವಿತರಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರೈತರ ಹಿತಕ್ಕಾಗಿ ರೂಪಾಯಿ 2,590 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ರೂಪಾಯಿ 656 ಕೋಟಿ ಬೆಳೆ ವಿಮೆಗೆ ಮೀಸಲಿಡಲಾಗಿದೆ. ಇಷ್ಟೊಂದು ಪ್ರಮಾಣದ ಪರಿಹಾರ ಪಡೆದ ಜಿಲ್ಲಾ ರಾಜ್ಯದಲ್ಲೇ ಮತ್ತೊಂದಿಲ್ಲ ಎಂದು ಸಚಿವರು ತಿಳಿಸಿದರು. ಜಿಲ್ಲೆಯಲ್ಲಿ ತೊಗರಿ ಬೆಳೆ ನೆಟ್ ರೋಗದಿಂದ ಸುಮಾರು 2 ಲಕ್ಷ ಹೆಕ್ಟೇರ್ ಪ್ರದೇಶ ಹಾನಿಯೊಳಗಾದಾಗ ಸರ್ಕಾರವು ರೂಪಾಯಿ 182 ಕೋಟಿ ಪರಿಹಾರ ನೀಡಿದೆ. ಆದರೆ ಹಿಂದಿನ ಬಿಜೆಪಿ ಸರ್ಕಾರ ಅಭಿವೃದ್ಧಿಯಲ್ಲಿ ನೆರೆ ಹಾಗೂ ಬರದಿಂದ ಹಾನಿಗೊಳಗಾದಾಗ ರೈತರಿಗೆ ಕೇವಲ ರೂಪಾಯಿ 22 ಕೋಟಿ ಮಾತ್ರ ನೀಡಲಾಗಿತ್ತು ಎಂದು ಟೀಕಿಸಿದರು. ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಬೇಕಾದ ಅನುದಾನ ವಿಳಂಬವಾದಾಗ ಹಿನ್ನೆಲೆಯಲ್ಲಿ ರಾಜ್ಯ ಸಚಿವ ಸಂಪುಟವೇ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿ ವಿಚಾರವನ್ನು ಉಲ್ಲೇಖಿಸಿ ಸಚಿವರು ಸುಪ್ರೀಂ ಕೋರ್ಟ್ ಸೂಚನೆ ನಂತರ ಅನುದಾನ ಬಿಡುಗಡೆ ಮಾಡಲಾಯಿತು ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ, ಪಲ್ಸ್ ಪ್ರೋಟೀನ್ ಹಬ್ ಸ್ಥಾಪನೆ, ಡ್ರೋನ್ನ ತಂತ್ರಜ್ಞಾನ ಮೂಲಕ ಕೀಟನಾಶಕ ಸಿಂಪಡಣೆ ಸೇರಿದಂತೆ ಆಧುನಿಕ ಕೃಷಿ ವಿಧಾನಗಳನ್ನು ಉತ್ತೇಜಿಸಲು ಸರ್ಕಾರ ಯೋಜನೆಗಳನ್ನು ರೂಪಿಸಿದೆ. ರೈತರಿಗೆ ಸುಧಾರಿತ ಯಂತ್ರೋಪಕರಣಗಳನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಯಿತು. ಡಿಎಪಿ ಗೊಬ್ಬರದ ಬದಲಿಗೆ ಸಾವಯವ ಗೊಬ್ಬರ ಬಳಕೆ ಕುರಿತು ಜಾಗೃತಿ ಮೂಡಿಸುವ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಎಂಎಲ್ಸಿ ತಿಪ್ಪಣ್ಣ ಕಂಪ್ನೂರ್, ಜಗದೇವ್ ಗುತ್ತೇದಾರ್, ಸೈಯದ್ ಮೆಹಬೂಬ್ ಚಿಸ್ತಿ ಸಾಹೇಬ್, ಜಿಲ್ಲಾಧಿಕಾರಿ ಫಜಿಯಾ ತರಂ, ಎಸ್ಪಿ ಅಡ್ಡೂರ್ ಶ್ರೀನಿವಾಸ್ಕರ್, ನಾಗರೆಡ್ಡಿ ಪಾಟೀಲ್, ಕರ್ದಾಳ್, ಭೀಮಣ್ಣ ಸಾಲಿ ಅನೇಕರು ಇದ್ದರು. ಅಣ್ಣಾರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. 663 ಕೋಟಿ ರೂಪಾಯಿ. ನಮ್ಮ ಸರ್ಕಾರ ಬಂದಾಗಿಂದ ಕಳೆದ 2.5-3 ವರ್ಷದಲ್ಲಿ ಸುಮಾರು ನಮ್ಮ ಕಲಬುರಗಿ ರೈತರಿಗೆ 2,590 ಕೋಟಿ ರೂಪಾಯಿಯನ್ನು ನಾವು ಪರಿಹಾರವನ್ನು ನೀಡಿದ್ದೇವೆ. 2,590 crores ಬರೇ ನಮ್ಮ ಸರ್ಕಾರ ಬಂದಿದೆ. ಯಾರಿಗೆ? ನಮ್ಮ ಕಲಬುರಗಿ ರೈತರಿಗೆ, ಅನ್ನದಾತರಿಗೆ. ಆದ್ರೂ ಕೂಡ ಮೊನ್ನೆ ನಮ್ಮ ಕಚೇರಿ ಮುಂದೆ, ಎಲ್ಲಿ ನಮ್ಮ DC ಆಫೀಸ್ ಮುಂದೆ, ಉಸ್ತುವಾರಿ ಕಚೇರಿ ಮುಂದೆ ಎಲ್ಲರೂ ಹಸಿರು ಶಾಲ್ ಹಾಕೊಂಡು ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡಿದ್ರು. ಏನಂತ? ಪ್ರಿಯಾಂಕ್ ಹಟಾವ್, ಕಲಬುರಗಿ ಬಚಾವ್. ಹಟಾವ್ ಯಾಕೆ ಅಂತ ಕೇಳಿದ್ರೆ ಅವರ ಉತ್ತರ ಇಲ್ಲ. ಪ್ರಿಯಾಂಕ್ ಯಾಕೆ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಉತ್ತರ ಇಲ್ಲ. ಬಟ್ ಪ್ರಿಯಾಂಕ್ ಹಟಾವ್, ಕಲಬುರಗಿ ಬಚಾವ್. 2,590 ಕೋಟಿ ರೂಪಾಯಿ ಇವತ್ತು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ರೈತರಿಗೆ ಬಂದಿದೆ ಅಂದ್ರೆ ಕಲಬುರಗಿ ರೈತರಿಗೆ, ಹತ್ತ ಸರ್ಕಾರಕ್ಕೆ, ಹತ್ತ ಸಚಿವರಿಗೆ ಹೊಟ್ಟ ಬಂದ ರೈತ ಗತಿ ಏನಂತಪ್ಪ, ನೀವು ಕೊಡಿಸಿದ್ದು 22 ಕೋಟಿ ರೂಪಾಯಿ ಅಷ್ಟೇ. ನಾವು ಕೊಡಿಸಿದ್ದು 2,500 ಕೋಟಿ ರೂಪಾಯಿ. ಇವತ್ತು ನಮ್ಗೆ ಆಶ್ಚರ್ಯ ಆಗುತ್ತೆ. ಈ ವಿರೋಧ ಪಕ್ಷದವರೆಲ್ಲ ಹಸಿರು ಶಾಲ್ ಹಾಕೊಂಡು ಬಂದು ಪ್ರತಿಭಟನೆ ಮಾಡ್ತಾರಲ್ಲ, ಇದೇ ಕಾಳಜಿ ರೈತರ ಪರವಾಗಿ ಯಾಕೆ ಮುಂಚೆ ಇರಲಿಲ್ಲ ಅವರು? ಕೇಂದ್ರ ಸರ್ಕಾರ ಏನಂತ ಮಾಡ್ಕೊಂಡು ಬಂತು? 12 ವರ್ಷದಿಂದ ರೈತರ ಆದಾಯವನ್ನು ನಾವು ದುಪ್ಪಟ್ಟು ಮಾಡ್ತೀವಿ. ಹೌದಾ? ನೆನಪಿರ್ಬೇಕಂತಿಲ್ಲ. ಯಾವ ರೈತರ ಆದಾಯ ಇಡೀ ದೇಶದಲ್ಲಿ ದುಪ್ಪಟ್ಟಾಗಿದೆ? ಒಬ್ಬ ರೈತ ತೋರಿಸ್ತೀವಿ. ಅದು ಪ್ರತಿಭಟನೆ ಮಾಡಲ್ಲ ವಿರೋಧ ಪಕ್ಷದವರು. ಇದೇ ಕೇಂದ್ರ ಸರ್ಕಾರದವರು, ಮೋದಿ ಸರ್ಕಾರ ಏನು ಹೇಳಿದ್ರು? ಕನಿಷ್ಠ ಬೆಂಬಲ ಬೆಲೆ ನಾವು ಕಾನೂನಿನ ಗ್ಯಾರಂಟಿ ಕೊಡ್ತೀವಿ, ಲೀಗಲ್ ಗ್ಯಾರಂಟಿ ಕೊಡ್ತೀವಿ. MSPಗೆ 12 ವರ್ಷ ಆಯಿತು. ಯಾರಿಗಾರ ಬಂತ? ಒಬ್ಬರೇ ಬಂತ? 3 ಕಪ್ಪು ಕಾಯ್ದೆಗಳನ್ನ ತಂದ್ರು, ಕಾನೂನನ್ನ ತಂದ್ರು, ರೈತ ವಿರೋಧಿ ಕಾನೂನನ್ನ ತಂದ್ರು. ಇಡೀ ರೈತ ಸಮುದಾಯ ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿದಾಗ 700 ಜನ ರೈತರು ಸತ್ತರು. ಒಂದ್ಸರಿ ಮೋದಿ ಅವರು ಅವ್ರ ಪರವಾಗಿ ಮಾತಾಡ್ತಾ 700 ನಮ್ಮ 700 ಅನ್ನದಾತರು ಇವತ್ತು ಡೆಲ್ಲಿಗೆ ಹೋಗಿ ತೀವ್ರವಾದ ಹೋರಾಟ ಮಾಡ್ಕೊಂಡು ಅದಕ್ಕೆ ಜವಾಬ್ದಾರಿ ಯಾರು? ಅದಕ್ಕೆ ಯಾರು ಕೂಡ ಪ್ರತಿಭಟನೆ ಮಾಡಿಲ್ಲ. ಈಗ ಬಿಜೆಪಿ ಅವ್ರು ಬಂದು ಹೇಳ್ತಾ ಇದ್ರೆ ಕೆಲವು ಕಡೆ ಮೊನ್ನೆ ಅತಿವೃಷ್ಟಿ ಆದಾಗ
ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಎಲ್ಲೋ ಹಾದಿ ಬೀದಿನಲ್ಲಿ ಹೇಳಿಲ್ಲ, ಮಾಧ್ಯಮದಲ್ಲಿ ಹೇಳಿಲ್ಲ, ವಿಧಾನಸೌಧದಲ್ಲಿ ಹೇಳಿದ್ರು. ಯಾವಾಗ ರೈತ ಸಾಲ ಮನ್ನಾ ಮಾಡಿ ಅಂತ ಕೇಳಿದಾಗ ಯಡಿಯೂರಪ್ಪ ಅವರು ಹೇಳಿದ್ರು, ನನಗೆ ರೈತ ಸಾಲ ಮನ್ನಾ ಮಾಡಕ್ಕಾಗಲ್ಲ, ನನ್ನ ಹತ್ರ ನೋಟ್ ಚಪಾಯಿಸೋ ಮಿಷಿನ್ ಇದೆ ಅಂತ ಕೇಳಿದ್ರು. ನಮ್ಮ ಹತ್ರ ಇದೆ ನೋಟ್ ಚಪಾಯಿಸೋ ಮಿಷಿನ್, ನಮ್ಮ ಹತ್ರ ಇಲ್ಲ. ಆದ್ರೆ ನಮ್ಮ ಹತ್ರ ರೈತರಿಗೆ ಸಹಾಯ ಮಾಡುವ ಮನಸ್ಸಿದೆ, ಅನ್ನದಾತರಿಗೆ ಬಡಿಸುವ ಮನಸ್ಸಿದೆ. ಆ ಕೇಂದ್ರ ಸರ್ಕಾರಕ್ಕಿಲ್ಲ, ಬಿಜೆಪಿ ಪಕ್ಷಕ್ಕಿಲ್ಲ. ಇದು ನಾನು ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ಗಣನೆ ತಗೊಳ್ಳಿ. ಸುಮ್ಮನೆ ಹಾಗೆ ನಾನು ಯಾವುದೋ ಒಂದು ಅಂಕಿಅಂಶಗಳು ಕೊಡ್ತಾ ಇಲ್ಲ. ಇತಿಹಾಸ ಪುಟದಲ್ಲೆಲ್ಲ ದಾಖಲೆಗಳಾಗಿದೆ, ಮಾಧ್ಯಮಗಳಲ್ಲಿ ಬಂದಿದೆ. ಕಳೆದ ವರ್ಷ ನಮಗೆ ಭೀಕರವಾದಂತ ಬರ ಇತ್ತು ನಮ್ಮ ರಾಜ್ಯದಲ್ಲಿ. ಒಟ್ಟು 236 ತಾಲೂಕು ದತ್ತಾಂಶಗಳು. ಆ 236 ತಾಲೂಕಿನಲ್ಲಿ 2